ಯಾಕಂದ್ರೆ ನಮಗಿರ್ತಕ್ಕಂಥ ಅಬ್ಜೆಕ್ಷನ್ ಅಂದ್ರೆ ಯಾವ RSS 55 ವರ್ಷ ಈ ಭಾರತ ದೇಶ ಫ್ಲಾಗ್ ಆರಿಸಲಿಲ್ಲ ಅವರು. 55 ಇಯರ್ಸ್ ನೀವೆಲ್ಲ ಹೇಳ್ಬೇಕಲ್ಲ ಅದು. ನಾಗ್ಪುರದಲ್ಲಿ ಅವ್ರ ಆಫೀಸ್ನಲ್ಲಿ 55 ಇಯರ್ಸ್ ಈ ರಾಷ್ಟ್ರ ಧ್ವಜನೇ ಏರಿಸಿಲ್ಲ ಅವರು. ಅವ್ರು ಯಾರು? ಅವರೆಷ್ಟಿಗೆ ಅವ್ರು ಘೋಷಣೆ ಮಾಡ್ಕೋಬೋದು, ಅದು ಬೇರೆ ಪ್ರಶ್ನೆ. ಬಟ್ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಇವತ್ತಿಲ್ಲ ನಾಳೆ, ಯಾಕಂದ್ರೆ ಇತಿಹಾಸ ಎಲ್ಲರ ಜನಕ್ಕೆ ಗೊತ್ತಾಗ್ಬೇಕನ್ನೋ ದೃಷ್ಟಿ ಒಂದು. ಎರಡನೇದು, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವು ರಿಜಿಸ್ಟರ್ಡ್ ಬಾಡಿನೇ ಇದು RSS. ರಿಜಿಸ್ಟರ್ ಆಗಿದೆ ಅಲ್ಲನಾ? ನನಗೆ ಗೊತ್ತಿಲ್ಲ, ನಾನು ಐ ಮೇಟ್ ಬಿ ಇಗ್ನೋರೆಂಟ್ ಆರ್ ಐ ಮೇಟ್ ಬಿ ಲೈಕ್ ಅ ಫೂಲ್, ಐ ಮೇ ಬಿ ಆಸ್ಕಿಂಗ್ ಕ್ವಶನ್, ಬಟ್ ಐ ಸ್ಟಿಲ್ ವಾಂಟ್ ಟು ನೋ RSS ಸಂಸ್ಥೆ ರಿಜಿಸ್ಟರ್ ಆಗಿರೋದ್ರಲ್ಲಿ ನೀವು ದಾಖಲಾತಿದೆ ನಿಮ್ಮಲ್ಲಿ? ಏನ್ರಿ ರಿಜಿಸ್ಟರ್ ಆಗಿ ದಾಖಲಾತಿದೆಯಾ? ಎಲ್ಲಿ ರಿಜಿಸ್ಟರ್ ಎಲ್ಲ ಆಗಿದೆ? ನನಗೆ ಗೊತ್ತಿಲ್ಲ. ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ. ಎರಡನೇದು, 55 ವರ್ಷ ಇವರು ಈ ಭಾರತ ದೇಶದ ಫ್ಲಾಗೇ ಆರಿಸಿಲ್ಲ. ಮತ್ತು ಏನಿವರು ಇನ್ ವಾಟ್ ವೇ ದೇ ಆರ್ ಕನೆಕ್ಟೆಡ್? ಇವರು ಐಡಿಯಾಲಜಿ ಪುಷ್ ಮಾಡೋದು ಬಿಟ್ರೆ, ಹಿಂದೂ ಮುಸ್ಲಿಂ ನಡುಕೆ ಈ ಹಿಂದುತ್ವ ಬಗ್ಗೆ ಮಾತನಾಡೋದು ಬಿಟ್ರೆ ನನಗೇನು ಬೇರೆ ಅವ್ರದ್ದೇನು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ನನಗೇನು ಕಾಣ್ತಾ ಇಲ್ಲ. ಸೊ ಹಂಗಾಗಿ ವಾಟ್ ಎವರ್ ಪ್ರಿಯಾಂಕ್ ಖರ್ಗೆ ಹಸ್ ರಿಟನ್ ಅಕಾರ್ಡಿಂಗ್ ಟು ಮೀ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಐ ಆಮ್ ರೆಡಿ ಟು ಎಂಡೋಸ್ ಇಟ್. ಇನ್ ವಾಟ್ ವೇ ಈಸ್ ರಿಟನ್ ರಾಂಗ್? ಬಿಕಾಸ್ ವಿ ವುಡ್ ಲೈಕ್ ಟು ನೋ ವಾಟ್ ಈಸ್ ದರ್ ಕಾಂಟ್ರಿಬ್ಯೂಷನ್ ಆಲ್ಸೋ. ಅವ್ರು ಕಲಿಸ್ತಕ್ಕಂಥದ್ದು ಏನಿದೆ, ಅವ್ರು ಹೇಳ್ತಕ್ಕಂಥದ್ದು ವಿಚಾರಗಳನ್ನು ನಾವು ಅದನ್ನು ಆಮೇಲೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂತಂದರೆ, ಮೋದಿ ಸಾಹೇಬರು ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಮಾಡಿದ್ರು, ಕೇಳೋದಿಲ್ಲ? ವಲ್ಲಭಾಯ್ ಪಟೇಲ್ ಸಾಹೇಬ್ರೆ ಬ್ಯಾನ್ ಮಾಡಿದ್ರು RSSಗೆ. ಯಾಕೆ ಬ್ಯಾನ್ ಮಾಡಿದ್ರು? ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ನೀವು ಹಾಕಿದಿರಿ, 3000 ಕೋಟಿ ಖರ್ಚು ಮಾಡಿ ಭಾಳ ದೊಡ್ಡದು ಭಾಷಣ ಎಲ್ಲ ಮಾಡಿದ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೇ ನಿಮಗೆ 2 ಬಾರಿ ಬ್ಯಾನ್ ಮಾಡಿದ್ರು RSSಗೆ. ಇದು ರೆಕಾರ್ಡ್ನಾಗಿದೆ, ಗೆಜೆಟು ಇದೆ. ಮತ್ತು ಇದಕ್ಕೆ ಅವ್ರು ಉತ್ತರ ಕೊಡಬೇಕಲ್ವಾ? ಸೊ 100 ವರ್ಷ ಆಗಿದೆ, ಅವರು ಮಾಡ್ತಾ ಇದ್ದಾರೆ. ಐ ಡೋಂಟ್ ಥಿಂಕ್ ಸೊ ದರ್ ಎನಿಥಿಂಗ್ ದಟ್ ಗ್ರೇಟ್ ಕಾಂಟ್ರಿಬ್ಯೂಷನ್ ದೇ ಹ್ಯಾವ್ ಡನ್ ಅಕಾರ್ಡಿಂಗ್ ಟು ಮೀ. ಬಿಜೆಪಿಯ ಥಿಂಕ್ ಟ್ಯಾಂಕ್ ಬಹುತೇಕ ಇರೋದೇ RSS ನಲ್ಲಿ. ಸೊ ನೀವು ಇಡೀ ಐಡಿಯಾಲಜಿ ಬಿಜೆಪಿಯವರು ನಥಿಂಗ್ ಬಟ್ ದರ್ ತಾಲಿಬಾನ್ ಏಜೆಂಟ್ಸ್ ನಾವು. ಮೊನ್ನೆ ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ, ನಾಚಿಕಿರಿ. ಈ ದೇಶದಲ್ಲಿ ನಾಚಿಕೆ ಮಾನ ಮರ್ಯಾದಿದ್ರೆ ಬಿಜೆಪಿ ಯುವಕರಲ್ಲಿ, ಬಿಜೆಪಿಯ ಸೆನ್ಸಿಟಿವ್ ಬುದ್ಧಿವಂತರು ರಾಜಕಾರಣದಲ್ಲಿ ಮನವಿ ಮಾಡ್ಕೊಳ್ತೀನಿ. ನೀವು ಅಗಲಗಲ ಕಾಂಗ್ರೆಸ್ಸು ತಾಲಿಬಾನ್ ಕಾಂಗ್ರೆಸ್ ತಾಲಿಬಾನ್ ಅಂತಿದ್ರಿ. ತಾಲಿಬಾನ್ ಫಾರಿನ್ ಮಿನಿಸ್ಟರ್ ಈ ದೇಶಕ್ಕೆ ಬರ್ತಾನೆ, ಬಂದ್ಬಿಟ್ಟು ಡಿಕ್ಟೇಟ್ ಮಾಡ್ತಾನೆ ಯಾವುದು ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತೇಳಿ. ಯಾವ ಹೆಣ್ಮಕ್ಳು ಪ್ರೆಸ್ ರಿಪೋರ್ಟರ್ ಇರಬಾರ್ದು, ಫಸ್ಟ್ ಅವ್ನು ಬರಲೇಬಾರ್ದು. ಅವ್ನು ಬಂದಿದ್ದಾನೆ. ಇವತ್ತು ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಳ್ತಾ ಇದೀವಿ, ತಾಲಿಬಾನ್ ಜೊತೆ ಟೈಪ್ ಮಾಡ್ಕೊಳ್ತಾ ಇದೀವಿ. ಇವತ್ತು ಯಾವ ತಾಲಿಬಾನ್ ವಿರುದ್ಧ ದಿನಾ ಬೆಳಗ್ಗೆ ಇದ್ರೆ ಮಾತನಾಡ್ತಿದ್ರು, ಇವತ್ತು ತಾಲಿಬಾನಿಗೆ ಕರ್ಕೊಂಬಂದು ನೀವು ಅವ್ನು ಫಾರಿನ್ ಮಿನಿಸ್ಟ್ರಿಗೆ ಕರೆಸಿ, ಫಾರಿನ್ ಮಿನಿಸ್ಟರ್ ಕಂಡೀಷನ್ ಆಗ್ತಾನೆ, ನಮ್ಮ ಅಕ್ಕ ತಂಗಿಯರು ಈ ದೇಶದ ಹೆಣ್ಮಕ್ಳು ಯಾರು ಪ್ರೆಸ್ ರಿಪೋರ್ಟರ್ ಇರಬಾರ್ದು ಅಂತ ಹೇಳ್ತಾನಲ್ಲ. ನಾಚಿಕೆ ಮಾನ ಮರ್ಯಾದಿದೇನ್ರಿ? ದಿನಾ ಬೆಳಗ್ಗಿದ್ರೆ ದುರ್ಗಾ ಪೂಜೆ, ಆ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲ ಅಂತ ಹೇಳ್ತಿರಲ್ಲ. ಮತ್ತೆ ಈಗೆಲ್ಲ ನಿಮ್ ಗಂಡಸ್ತಾನ ಎಲ್ಲ ಬಿಜೆಪಿ ಅವ್ರು ಭಾಳ ದೊಡ್ಡದು ಕುಂಕುಮ ಹಾಕೊಂಡು ಭಾಳ ಭಾಷಣ ಮಾಡ್ತಿದ್ರಲ್ಲ, ನಿಮ್ಗೆ ನಾಚಿಕೆ ಆಗೋದಲ್ಲ ನಿಮಗೆ? ಈ ದೇಶದ ಹೆಣ್ಮಕ್ಳು ಯಾರು ಇರಬಾರ್ದು ಅಂತ ಹೇಳ್ತಾನಲ್ಲ ಅವನು, ಹೂ ಇಸ್ ಹಿ? ಫಸ್ಟ್ ಆಫ್ ಆಲ್, ವೈ ಡು ಯು ಅಗ್ರಿ ಟು ಸಚ್ ಥಿಂಗ್ಸ್? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇದ್ರ ಬಗ್ಗೆ RSS ವಿರುದ್ಧ ಮಾತಾಡಲ್ವಾ? ಹಿಂದೂ ಸಂಘಟನೆಗಳು, ಹಿಂದೂ ಸನಾತನ ಧರ್ಮಗಳು ಯಾರು ಮಾತನಾಡೋದಿಲ್ಲ? ನಮ್ಮ ಅಕ್ಕ ತಂಗಿರ್ ತಾನೇ ಬೇಡ ಅಂತ ಹೇಳಿರ್ದವನು. ಯಾರು ಬೇಡ ಅಂತ ಹೇಳಿರ್ದವನು? ಅದಕ್ಕಿಂತ ಖೇಡ ಅಂತಂದ್ರೆ ಮೊನ್ನೆ CJ ಚಪ್ಪಲಿಲ್ಲ ಹೊಡೆದ್ರಲ್ರಿ. ಯಾರು ಜ್ಯೋತಿಬಾ ಫುಲೆ ಅವರಿಗೆ ಚಪ್ಪಲಿಲ್ಲ ಹೊಡೆದ್ರು, ಅದೇ ಜನ ಇವತ್ತು ಸಗಣಿಲ್ಲ ಜ್ಯೋತಿಬಾ ಫುಲೆ ಹೊಡೆದ್ರು, ಅದೇ ಜನ ಇವತ್ತು ಚಪ್ಪಲಿಲ್ಲ CJ ಹೊಡೆದಿದ್ದಾರೆ. ಆಗ್ಲಿ ಸಮರ್ಪಕವಾದ ಚರ್ಚೆ ಆಗ್ಬೇಕಲ್ಲ. ಇದೆಲ್ಲ ಒಂದು ಜಾಗದ ಚರ್ಚೆ, ತರ್ಕಕ್ಕೆ ಹೋಗ್ಬೇಕದು, ಮುಗಿಬೇಕು, ಆಗ್ಲಿ ಚರ್ಚೆ ಆಗ್ಲಿ. ಖಂಡಿತವಾಗಿ ಮಾಡ್ತೀವ್ರಿ. ಯಾಕಂತಂದ್ರೆ ಡೆಫಿನೆಟ್ಲಿ ದೇರ್ ಟುಡೇ ಮಿಸ್ಯೂಸಿಂಗ್ ಆಫ್ ಪವರ್ ಇದೆ. ಈಗ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಬಿಜೆಪಿ ಯುವಕರಲ್ಲಿ ಅರ್ಥ ಆಗ್ಬೇಕು ಇದು ಯಾವ ರೀತಿ ನಡೀತಿದೆ. ಯಾಕಂದ್ರೆ ಬಿಜೆಪಿ ಕಾರ್ಯಕರ್ತರಿಗೆ RSS ನ ಒಳ ಸಂಚು ಗೊತ್ತಾಗೋದಿಲ್ಲ. ಯಾಕೆ ಹೇಳ್ತಿದೆ ಅಂದ್ರೆ, ಇವತ್ತು ಕಳೆದ 10 ವರ್ಷದಿಂದ 12,000 ಶಾಲೆಗಳು ಜಾಸ್ತಿ ಆಗಿದ್ದಾವೆ RSS ನವ್ರದ್ದು. ದೇಶದಲ್ಲಿ 1 ಲಕ್ಷ ಶಾಲೆಗಳು ಮುಚ್ಚಿದಾವೆ. ದೇಶದಲ್ಲಿ 1 ಲಕ್ಷ ಹೆಚ್ಚು ಕಮ್ಮಿ ಗೌರ್ಮೆಂಟ್ ಶಾಲೆಗಳು ಮುಚ್ತಾ ಇದ್ದಾರೆ. ಈ ಕಡೆ RSS ಶಾಲೆ 12,000 ಶಾಲೆಗಳು ಜಾಸ್ತಿ ಆಗ್ತದೆ. ಏನ್ ಕಲಿಸ್ತಾರೆ ನಾವು ಶಾಲೆಗಳಲ್ಲಿ? ಏನ್ ಕಲಿಸ್ತಾ ಇದ್ದಾರೆ? ಅದಕ್ಕೆ ನಮಗೆ ಚರ್ಚೆ ಆಗ್ಬೇಕು ಅನ್ನೋದು ನಮ್ಮ ವಾದ. ಇಲ್ಲ ಗುರ್ತಿಲ್ಲ. ಈಗ ಮಾನ್ಯ ಮುಖ್ಯಮಂತ್ರಿಯವರು ಚೀಫ್ ಸೆಕ್ರೆಟರಿಗೆ ಬರ್ದಿದ್ದಾರೆ. ಮುಂದೆ ಯಾವ ರೀತಿ ಅದನ್ನ ಮಾಡ್ಬೇಕಂತಕ್ಕಂಥದ್ದು ನಾನು ಇಲ್ಲಿ ಕುತ್ಕೊಂಡು ಮಾತನಾಡಿದ್ರೆ ಅರ್ಥ ಆಗೋದಿಲ್ಲ. ಆದ್ರೆ ಸಮರ್ಪಕವಾಗಿ ಚರ್ಚೆ ಆಗ್ಬೇಕು. ರಿಜಿಸ್ಟರ್ ಆಗಿರೋ ಸಂಸ್ಥೆನೇ ಅಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಹೇಗೆ ಬರುತ್ತೆ? ಸರ್ಕಾರ ಹೊರದಿದೆಯಲ್ಲ. ಈಗ ಅದೇ ಕೇಳ್ಬೇಕು ನೀವು. ಎಲ್ಲ RSS ನವರಿಗೆ, ಬಿಜೆಪಿ ಅವ್ರಿಗೆ ಕೇಳಿ, RSS ರಿಜಿಸ್ಟರ್ಡ್ ಇದೆ ಇಲ್ಲ ನನಗೆ ಗೊತ್ತಿಲ್ಲ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ. ಮತ್ತೆ ರಿಜಿಸ್ಟರ್ಡ್ ಇಲ್ಲ ಅಂತಂದ್ರೆ ಹೆಂಗ್ ನಡೀತಾ ಇದೆ ಅದು? ಆನ್ ವಾಟ್ ಬೇಸಿಸ್ ಇಟ್ ಇಸ್ ರನ್ನಿಂಗ್?
ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವ್ರಿಗೆ? ಇಷ್ಟು ದುಡ್ಡು ಎಲ್ಲಿಂದ ಬಂತು? ಇಡೀ ಆಲ್ ಓವರ್ ಇಂಡಿಯಾ RSS ಆಫೀಸ್ಗಳು ಮಾಡ್ಕೊಂಡಿದ್ದಾರೆ. ಈ ದುಡ್ಡು ಎಲ್ಲಿಂದ ಬಂತು? ಯಾರು ಕೊಟ್ಟರು ದುಡ್ಡು ಇವರಿಗೆ? ಎಲೆಕ್ಟ್ರಲ್ ಬಾಂಡ್ ದುಡ್ಡುಗಳು ಎಷ್ಟು ತೊಗೊಂಡ್ರು? ಇದು ಸಮರ್ಪಕವಾಗಿ ಚರ್ಚೆ ಆಗ್ಬೇಕ್ರಿ. ಏನಂದ್ರೆ ಅವ್ರದ್ದು ಒಂದು ಅಧಿಕಾರಕ್ಕೆ ಬಂದ ತಕ್ಷಣ ಕೇವಲ ಚುನಾವಣೆ ಗೆಲ್ಲೋದು ಒಂದು ಬಿಟ್ರೆ ಎಲ್ಲಿ ಕೇಂದ್ರದಲ್ಲಿ ಅದು ಬಿಜೆಪಿಯ ಸಪೋರ್ಟ್, RSS ಸಪೋರ್ಟ್ ಇಂದಾನೆ, RSS ಸಪೋರ್ಟ್ ಇಂದಾನೆ ಬಿಜೆಪಿ ಗೆಲ್ತಿರ್ತಕ್ಕಂಥದ್ದು ಎಲ್ಲ ಗುರ್ತಿದೆ. ನಡೀತದೆ ಪಿಕ್ಚರ್ ಸಬ್ಸ್ ನಡೀಲಿ, ನಾವು ಅದನ್ನು ಕಾಯ್ತಾ ಇದ್ದೀವಿ. ಆದ್ರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಯಾವ ತಾಲಿಬಾನ್ ಜೊತೆ ನೀವು 24 ತಾಸು ಮಾತನಾಡ್ತಿದ್ದ ವಿರುದ್ಧವಾಗಿ ಇವತ್ತು ತಾಲಿಬಾನ್ ಜೊತೆ ನೀವೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿರೋದು. ಆಮೇಲೆ ಪೆಹಲ್ಗಾಮ್ ವಾರ್ನ, ಯಾವುದು ಮೊನ್ನೆ ಇರ್ತಕ್ಕಂಥ ವಾರ್ನ ನಿಂದಿಸಿದವ್ರು ನೀವೇ, ಪಾಕಿಸ್ತಾನ ಜೊತೆ ಮ್ಯಾಚ್ ಆಡಿದವ್ರು ನೀವೇ. ಇದಕ್ಕೆ ಉತ್ತರ ಕೊಡ್ಬೇಕು ತಾನೆ? ಯಾವ ಪೆಹಲ್ಗಾಮ್ ವಾರ್ ಆಗಿನ 3 ತಿಂಗಳೇನು ಆಗಿದ್ದಿಲ್ಲ. ಸಿಂಧೂರು ಖೂನ್ ಅಂತ ಹೇಳಿದ್ರೆ ನೀವೇ ಹೇಳಿದ್ರಿ. ಆಮೇಲೆ ಅದು ಯಾರೋ 3 ಹೊಡೆದಿದ್ದಾರೆ. ಪೆಹಲ್ಗಾಮ್ನಲ್ಲಿ ಯಾರು ಅಟ್ಯಾಕ್ ಮಾಡಿದಾರಂಥದ್ದು ಗುರ್ತಾದ್ಮೇಲೆ ಯಾರಿಗೋ 3 ಹೊಡೆದಿದ್ದಾರೆ. ವಿಟ್ನೆಸ್ ಏನಿದೆ ಗುರ್ತಾ? ಅವನ ಜೇಬ್ನಲ್ಲಿ ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ. ಅವನ ಐಡೆಂಟಿಟಿ ನೋಡ್ರಿ ಹೆಂಗಿದೆ. ಯಾರಿಗೆ ಹುಡುಕ್ ಹೊಡೆದಿದ್ದಾರೆ ಅವ್ರ ಐಡೆಂಟಿಟಿ ಏನು ಗುರ್ತ? ಅವ್ರ ಪೊಕ್ಕಣದಲ್ಲಿ ಸಿಕ್ಕಿರೋದು ಮೇಡ್ ಇನ್ ಪಾಕಿಸ್ತಾನ ಅಂತ ಚಾಕ್ಲೇಟ್ ಇತ್ತಂತೆ. ಇದು ಅವನ ಐಡೆಂಟಿಫಿಕೇಶನ್. ಪುಲ್ವಾಮಾ ಹೋಯ್ತು, ಪಹಲ್ಗಾಮ್ ಹೋಯ್ತು, ಆಮೇಲೆ ಪಠಾನ್ಕೋಟಲ್ಲಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನ IS ಏಜೆಂಟ್ಗಳಿಗೆ ಕರೆಸಿ ಸರ್ವೆ ಮಾಡಿಸಿದ್ರು. ಇವರು ಪಾಕಿಸ್ತಾನ ವಿರುದ್ಧವಾಗಿ ಮಾತಾಡೋರು ಇವರೇ, ತಾಲಿಬಾನ್ ವಿರುದ್ಧ ಮಾತನಾಡೋದು ಇವರೇ, ಮಾಡಿರ್ತಕ್ಕಂಥದ್ದು ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತನಾಡ್ತಾರೆ. ಇವ್ರ ಕಾಲದಲ್ಲಿ ದಯಮಾಡಿ ಕೇಳ್ಕೊಳ್ಳಿ, ಈ ದೇಶದ ಯುವಕರಿಗೆ ಗುರ್ತಾಗಬೇಕು. ಏನು ಬಾಂಗ್ಲಾದೇಶ ಬಹಳಷ್ಟು ಗುಸ್ಪೇಟಿ ಅಂತ ಹೇಳ್ತಾರೆ. 10 ವರ್ಷದಲ್ಲಿ ಇಲ್ಲಿವರೆಗೆ ನಾವಿದ್ದ ಸಂದರ್ಭದಲ್ಲಿ ಸುಮಾರು ನಾವು 80,000 ಜನಕ್ಕೆ ಇಲ್ಲಿಂದ ಹೊರಗೆ ಕಳಿಸಿದ್ವಿ. ಇವ್ರು ಇಲ್ಲಿವರೆಗೆ 6,000 ಜನಕ್ಕೆ ಕೂಡ ಹೊರಗೆ ಕಳಿಸಿಲ್ಲ ಇವರು ಕಳೆದ 10 ವರ್ಷದಿಂದ. ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ಬೇಕು. ದಯಮಾಡಿ ಬಿಜೆಪಿ ಮುಖಂಡರು ಕೇಳ್ರಿ. ನೀವೇ ದಿನ ಬೆಳಗ್ಗೆ ಎದ್ರ ಬಾಂಗ್ಲಾದೇಶ ಬಗ್ಗೆ ಮಾತನಾಡ್ತೀರಿ. 2004ರಿಂದ 2014 ಇಸ್ವಿವರೆಗೆ UPA ಸರ್ಕಾರ 80,000ಕ್ಕೂ ಹೆಚ್ಚು ಜನ ನಾವು ಡಿಪೋರ್ಟ್ ಮಾಡಿದೀವಿ. ಇವರು 8,000 6,000 ಮಾಡಿಲ್ಲ. ಯಾಕೆ ಮಾಡಿಲ್ಲ? ಬಾಂಗ್ಲಾದೇಶ ವಿರುದ್ಧ ಇವರೇ ಮಾತಾಡ್ತಾರೆ, ಪಾಕಿಸ್ತಾನ ವಿರುದ್ಧ ಇವರೇ ಮಾತಾಡ್ತಾರೆ, ತಾಲಿಬಾನ್ ವಿರುದ್ಧ ಇವರೇ ಮಾತಾಡ್ತಾರೆ. ಏನ್ ಮಾಡ್ತಕ್ಕಂಥ ಏನಿದೆ? ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಆಗ್ಲಿ. ಅಶೋಕ್, ವಿಜಯೇಂದ್ರ, ಸಿಟಿದ್ರು ಇವರೆಲ್ಲ ಮೊದಲು ನಮ್ಮನ್ನು ಮುಟ್ಟಿ ಇಂದಿರಾ ಗಾಂಧಿ ಮತ್ತೆ ರಾಜೀವ್ ಗಾಂಧಿ ಅವ್ರ ಹತ್ರನೇ ನಿಷೇಧ ಮಾಡಕ್ ಆಗ್ಲಿಲ್ಲ. ಆ ತಾಕತ್ ನಿಮ್ಗಿದೆಯಾ ಅಂತ ಏನ್ ತಾಕತ್? ನಿಷೇಧ ಮಾಡೋದು ಯಾರನ್ನ RSS ಚಟುವಟಿಕೆಗಳನ್ನ ಅವತ್ತೇ ಆಗ್ಲಿಲ್ಲ. ಜನನೇ ಮಾಡ್ತಾರ್ರಿ. ಸ್ವಲ್ಪ ತಡ್ಕೊಳ್ರಿ. ಅದೇ ಇಂಥವೇ ಡೈಲಾಗ್, ಮುಟ್ಟು ನೋಡ್ರಿ, ಮಾಡ್ ನೋಡ್ರಿ, ತಾಕತ್ತಿದ್ರೆ, ದಮ್ಮಿದ್ರೆ, ಬರೀ ಇವೇ ಅಲ್ಲ. ನಿಮ್ಮ RSS ನವರಿಗೆ ಮರಿ ಮಾಡ್ಕೊಳ್ತೀವಿ. ಬಹಳ ಹಿಂದೂ ಪ್ರಚಾರ ಮಾಡ್ತಿರಲ್ಲ, ಒಳ ಜಾತಿಗಳು ಅಂತರ್ಜಾತಿಗಳ ಕೊಡ ತೊಗೊಂಡ್ ಮಾಡ್ರಿ. ಎಲ್ಲ ಸಣ್ಣ ಸಮುದಾಯಗಳು ಹಿಂದೂಗಳು ಯಾರಿದ್ದಾರೆ ಅವ್ರಿಗೆ ಗುಡಿಗಳು, ಗುಂಡಾರುಗಳು, ಮಠಗಳು ಬಿಟ್ಕೊಡ್ರಿ. ಯಾಕೆ ಕೊಡಬಾರ್ದು? ಹಿಂದೂಗಳಲ್ಲ ನಾವಲ್ಲ. ಕೊಡ ತೊಗೊಳೋದು ವ್ಯವಹಾರ ಚಾಲು ಮಾಡೋಣಲ್ಲ, ಅದನ್ನ ಮಾಡ್ರಿ. ನಿಮಗೆ ತಾಕತ್ತಿದ್ರೆ, ನಿಮಗೆ ದಮ್ಮಿದ್ರೆ, ನೀವೇನು ಬಹಳ ಹಿಂದೂವಾದಿಗಳಂತ ನೀವೇ ಮಾತನಾಡ್ತೀರಿ. ಸಣ್ಣ ಹಿಂದೂ ಸಮಾಜಗಳಿಗೆ ಮೇಲೆ ಎತ್ತರಿ ಅಲ್ಲ. ಮೇಲೆ ಹೆಂಗೆ ಎತ್ತೋದು? ಕುಂಕುಮ ಹಚ್ಚೋದು, ಗಲಾಟೆ ಮಾಡ್ಸೋದಾ? ಕುಂಕುಮ ಹಚ್ಚಿ ಗಲಾಟೆ ಮಾಡಿಸ್ಬಿಟ್ರೆ ಹಿಂದೂಗಳಿಗೆ ಮೇಲೆ ಎದ್ದಂಗ ಮಾಡ್ರಿ. ಅಂತರ್ ವಿವಾಹಗಳನ್ನ ಮಾಡ್ರಿ, ಒಳ ಜಾತಿ ವಿವಾಹ ಮಾಡ್ರಿ. ಬಡವರಿಗೆ ಸಾಕಷ್ಟು ಗುಡಿಗಳು, ಪಾಪ ಸಣ್ಣ ಸಮಾಜಗಳು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.